ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. KCET ಡಾಕ್ಯುಮೆಂಟ್ ವೆರಿಫಿಕೇಷನ್ ಡೌನ್ಲೋಡ್ ಮಾಡಿದಾಗಿಂದ ತುಂಬ ಸ್ಟೂಡೆಂಟ್ಸ್ಗೆ ತುಂಬ ರೀತಿ ಡೌಟ್ಸ್ ಇದೆ. ಸೊ ನಾವು ವಾಟ್ಸಪ್ಪಲ್ಲಿ ಅಬ್ಸರ್ವ್ ಮಾಡಿದೆ, ಪ್ರತಿಯೊಬ್ಬರು ಮೆಸೇಜ್ ಮಾಡ್ತಾ ಇರೋದು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಈ ಪ್ರಾಬ್ಲಮ್ ಇದೆ, ಇದು ಮಿಸ್ಸಿಂಗ್ ಆಗಿದೆ, ಕ್ಯಾಶ್ ನೇಮ್ ಇಲ್ಲ, ಈ ರೀತಿ ತುಂಬ ಡೌಟ್ಸ್ನ ಕೇಳಿದ್ದೀರಾ. ಇದ್ರ ಜೊತೆಗೆ ಈಗ KE ಅವರು ಒಂದು ನೋಟಿಫಿಕೇಷನ್ ರಿಲೀಸ್ ಮಾಡಿದರು. ಏನು ಅಂತ ಹೇಳಿದ್ರೆ, ನಿಮ್ಮ ಅಪ್ಲಿಕೇಶನ್ನ ಎಡಿಟ್ ಮಾಡೋ ಆಪ್ಷನ್ನು. ಸೊ ಅಪ್ಲಿಕೇಶನ್ ಎಡಿಟ್ ಮಾಡಿಕೊಂಡು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಏನೆಲ್ಲ ಚೇಂಜಸ್ ಇರುತ್ತೆ ಅದೆಲ್ಲ ಅಪ್ಡೇಟ್ ಆಗುತ್ತೆ ಅಂತ ತಿಳಿಸಿದರು. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಗೌರ್ಮೆಂಟ್ ಕಾಲೇಜ್ಗೆ ಕೆಲವೊಂದು ಕ್ಯಾಟಗರಿ ಸ್ಟೂಡೆಂಟ್ಸು ಬರಬೇಕು ಅಂತ ಹೇಳಿದರು. ಸೊ ತುಂಬ ಸ್ಟೂಡೆಂಟ್ಸ್ ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗ ಎಲ್ಲ ಡಾಕ್ಯುಮೆಂಟ್ಸ್ನ ಕರೆಕ್ಟಾಗಿರೋ ಡಾಕ್ಯುಮೆಂಟ್ಸ್ನ ತಗೊಂಡು ಗೌರ್ಮೆಂಟ್ ಕಾಲೇಜ್ಗೆ ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ಪ್ರೋಸೆಸ್ಸೇ ಬೇರೆ ಇದೆ. ಅದನ್ನೆಲ್ಲ ಈ ವಿಡಿಯೋದ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಈಗ ತುಂಬ ಸ್ಟೂಡೆಂಟ್ಸ್ಗೆ ತುಂಬ ರೀತಿ ಡೌಟ್ಸ್ ಇರುತ್ತೆ. ನಾನು ಏನಂತ ಹೇಳ್ತೀನಿ ಅಂತ ಹೇಳಿದ್ರೆ, ಈಗ ನೀವು ಯಾವುದಾದ್ರೂ ಒಂದು ಪರ್ಫೆಕ್ಟ್ ಚಾನಲ್, ಅಂದರೆ ಈಗ ಎಲ್ಲ ಚಾನಲು ಪರ್ಫೆಕ್ಟ್ ಇರಲ್ಲ. ಸೊ ಯಾವುದೋ ಒಂದು ಪರ್ಟಿಕ್ಯುಲರ್ ಚಾನಲ್, ನಮ್ಮದೇ ಚಾನಲ್ ಅಂತ ಹೇಳ್ತಲ್ಲ, ಯಾವುದಾದ್ರೂ ಇರ್ಬೋದು, ನೀವು ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ಏನೆಲ್ಲ ಪ್ರೋಸೆಸ್ ನಡೀತಾ ಇದೆ ಅದನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ನೀವು ಕರೆಕ್ಟಾಗಿ ಯೂಟಿಲೈಸ್ ಮಾಡಬೇಕಾಗಿರುತ್ತೆ. ಯಾಕಂದರೆ ತುಂಬ ಸ್ಟೂಡೆಂಟ್ಸ್ಗೆ ಇವಾಗ ಕೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಎಡಿಟಿಂಗ್ ಆಪ್ಷನ್ ಬಿಟ್ಟಿದ್ದಾರೆ ಅಂತ. ಸೊ ನೀವು ಆವಾಗವಾಗ KE ವೆಬ್ಸೈಟ್ನ ಚೆಕ್ ಮಾಡ್ತಾ ಇರಬೇಕಾಗಿರುತ್ತೆ. ಇಲ್ಲ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆದರೆ ಅಲ್ಲಿ ನಾನು ಟೈಮ್ ಟು ಟೈಮ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಏನಾರ ನೋಟಿಫಿಕೇಶನ್ ಬಂತು ಅಂತ ಹೇಳಿದ್ರೆ, ಈಗ ಒಬ್ಬರು ಸ್ಟೂಡೆಂಟ್ಸು KE ಆಫೀಸ್ನ ವಿಸಿಟ್ ಮಾಡಿದರು ಇವತ್ತು, ಅಂದರೆ ಗೌರ್ಮೆಂಟ್ ಕಾಲೇಜ್ನ. ಸೊ ಅವ್ರಿಗೆ ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಆಯಿತು ಅಂದರೆ, ಡೈರೆಕ್ಟಾಗಿ ಗೌರ್ಮೆಂಟ್ ಕಾಲೇಜ್ಗೆ ವಿಸಿಟ್ ಮಾಡಿದ ತಕ್ಷಣ ವೆರಿಫಿಕೇಷನ್ ಅವರು ಮಾಡಿಕೊಡ್ಲಿಲ್ಲ. ಸೊ ಒಂದಷ್ಟು ಚೇಂಜಸ್ನ, ಅಂದರೆ ಏನು ವಿಪರ್ಯಾಸ ಅಂತ ಹೇಳಿದ್ರೆ, ನೀವು ವಿಸಿಟ್ ಮಾಡಿದಾಗ ಗೊತ್ತಾಗುತ್ತೆ. KE ಅಂದರೆ ಗೌರ್ಮೆಂಟ್ ಕಾಲೇಜ್ನ ವಿಸಿಟ್ ಮಾಡಿದಾಗ ಅವ್ರಿಗೆ ಲಿಂಕ್ ಬಿಟ್ಟಿದ್ದಾರಾ, ಯಾವ ರೀತಿ ಎಡಿಟ್ ಮಾಡೋದು ಅಂತ ಅಲ್ಲಿ ಆಫೀಸರ್ಸ್ಗೆ ಗೊತ್ತಿಲ್ಲ. ಕೆಲವೊಂದು ಆಫೀಸರ್ಸ್ಗೆ, ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವೊಬ್ರಿಗೆ ಮಾತ್ರ. ಸೊ ಈ ರೀತಿ ಎಲ್ಲ ಪ್ರೋಸೆಸ್ ನಡೀತಾ ಇದೆ. ಸೊ ಅದನ್ನೆಲ್ಲ ಈ ವಿಡಿಯೋದ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೂ ಒಂದು ರೀತಿ ಮೋಟಿವೇಶನ್ ಸಿಗುತ್ತೆ. ತುಂಬ ಸ್ಟೂಡೆಂಟ್ಸ್ ವೀಡಿಯೋಸ್ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ಲಾಸ್ಟ್ 2 ಡೇಸಿಂದ ವೀಡಿಯೋಸು ಅಪ್ಲೋಡ್ ಮಾಡಿರಲಿಲ್ಲ, ಯಾಕಂದರೆ ಸ್ವಲ್ಪ ಬ್ಯುಸಿ ಇದೆ. ಇನ್ಮೇಲೆ ಕಂಟಿನ್ಯೂಸ್ ವೀಡಿಯೋಸ್ ಬರ್ತಾ ಇರುತ್ತೆ KCET ಪ್ರೊಸೆಸ್ ಬಗ್ಗೆ. ಸೊ ಕಂಪ್ಲೀಟು ನಿಮ್ಮ ಗೈಡೆನ್ಸು ನಮ್ಮ ಚಾನಲ್ಲಿ ಫ್ರೀಯಾಗಿ ಸಿಗುತ್ತೆ ನಿಮ್ಮ ಆಪ್ಷನ್ ಮುಗಿಯೋ ತನಕ. ಆದ್ದರಿಂದ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಸೊ ಮೇಯ್ನಾಗಿ ಬರುವಂಥದ್ದು 2 ಕೇಸ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಮೊದಲನೇ ಕೇಸ್ ಏನು ಅಂತ ಹೇಳಿದ್ರೆ, ತುಂಬ ಸ್ಟೂಡೆಂಟ್ಸ್ಗೆ ಇನ್ನೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಸೊ ನೀವು ಏನು ಮಾಡಬೇಕಂದ್ರೆ, ನಿಮಗಿರೋದು ಒಂದೇ ಆಪ್ಷನ್. ಏನು ಅಂತ ಹೇಳಿದ್ರೆ, ನೀವು ಗೌರ್ಮೆಂಟ್ ಕಾಲೇಜ್ನ ವಿಸಿಟ್ ಮಾಡಬೇಕು. ಸೊ ಇದೊಂದೇ ಆಪ್ಷನ್ ನಿಮಗೆ ಇರೋದು. ಸೊ ಗೌರ್ಮೆಂಟ್ ಕಾಲೇಜ್ಗೆ ವಿಸಿಟ್ ಕೊಟ್ಟು ನೀವು ಯಾವೆಲ್ಲ ಡಾಕ್ಯುಮೆಂಟ್ಸು ಚೇಂಜಸ್ ಮಾಡಿಸ್ಬೇಕು ಅಂದರೆ, ಈಗ ನಿಮ್ಮ ಅಪ್ಲಿಕೇಶನಲ್ಲಿ ಏನೆಲ್ಲ ಚೇಂಜಸ್, ಈಗ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಥವಾ ಹೈದರಾಬಾದ್ ಕರ್ನಾಟಕ, ಈ ರೀತಿ ಕೆಲವೊಂದು ಕೋಟಾಸ್ ಇರುತ್ತೆ, ಅದನ್ನು ಮಿಸ್ ಮಾಡ್ಕೊಂಡಿದ್ರೆ ನೀವು ಗೌರ್ಮೆಂಟ್ ಕಾಲೇಜ್ ವಿಸಿಟ್ ಮಾಡೋಕ್ಕೆ ಇದೊಂದೇ ಆಪ್ಷನ್ ಇರೋದು. ಯಾರಿಗೆ ಅಂತ ಹೇಳಿದ್ರೆ, ಯಾರಿಗೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ನೆಕ್ಸ್ಟ್ ಕೇಸ್ ಏನು ಅಂತ ಹೇಳಿದ್ರೆ, ತುಂಬ ಸ್ಟೂಡೆಂಟ್ಸ್ಗೆ ಇದೇ ಆಗ್ತಾ ಇರೋದು. ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನೀವು ಡೈರೆಕ್ಟಾಗಿ KE ಆಫೀಸ್ಗೆ, ಗೌರ್ಮೆಂಟ್ ಕಾಲೇಜ್ಗೆ ಹೋಗಬೇಕು ಅಂತ ಹೇಳ್ತಾ ಇಲ್ಲ. ನೀವು ಮೊದಲನೇದಾಗಿ ಸೈಬರ್ ವಿಸಿಟ್ ಮಾಡಬೇಕು. ಸೈಬರ್ ಸೆಂಟರಲ್ಲಿ ನಿಮ್ಮ ಅಪ್ಲಿಕೇಶನ್ನ ಎಡಿಟ್ ಮಾಡಿಸ್ಕೋಬೇಕು. ಅಪ್ಲಿಕೇಶನ್ ಎಡಿಟ್ ಮಾಡಿಸ್ಕೊಂಡಾದಮೇಲೆ ನೀವು ಗೌರ್ಮೆಂಟ್ ಕಾಲೇಜ್ಗೆ ವಿಸಿಟ್ ಕೊಡಬೇಕಾಗತ್ತೆ. ಯಾಕಂದರೆ ನೀವು ಗೌರ್ಮೆಂಟ್ ಕಾಲೇಜ್ಗೆ ಡೈರೆಕ್ಟಾಗಿ ಹೋದರೆ ಅವರು ನಿಮಗೆ ಎಡಿಟ್ ಮಾಡೋದಕ್ಕೆ ಹೆಲ್ಪ್ ಮಾಡಲ್ಲ. ಅವರು ಜಸ್ಟ್ ಅವ್ರಿಗೇನು ಗೊತ್ತು, ನಿಮ್ಮ ಡಾಕ್ಯುಮೆಂಟ್ಸು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋ ಒಂದು, ಅಂದರೆ ನಾಲೆಡ್ಜ್ ಮಾತ್ರ ಅವ್ರಿಗಿರೋದು. ಅಪ್ಲಿಕೇಶನ್ನ ಎಡಿಟ್ ಮಾಡೋದಾಗಲಿ ಅಥವಾ ನಿಮಗೆ ಎಡಿಟ್ ಮಾಡಿಕೊಂಡು ಮತ್ತೆ ಅಲ್ಲೇ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗಲಿ, ಈ ರೀತಿ ಅವ್ರಿಗೆ ನಾಲೆಡ್ಜ್ ಇಲ್ಲ ಅಂತ ಅನ್ಕೊತೀನಿ. ಯಾಕಂದರೆ ಗೌರ್ಮೆಂಟ್ ಕಾಲೇಜಲ್ಲಿ ಎಲ್ಲ ಕಾಲೇಜು ಅದೇ ರೀತಿ ಅಂತ ಇರುತ್ತೆ ಅಂತ ಹೇಳ್ತಲ್ಲ, ಆಲ್ಮೋಸ್ಟ್ ಎಲ್ಲ ಕಾಲೇಜಲ್ಲೂ ಇದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ. ಜಸ್ಟ್ ಅವರ ಕೆಲಸ ಏನು, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್, ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಸ್ನ ನೀವು ಅಪ್ಲೈ ಮಾಡಿದ್ದೀರಾ ಅದು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದೇ ಅವರ ಕೆಲಸ. ಸೊ ನೀವು ಮೇಯ್ನಾಗಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತ ಹೇಳಿದ್ರೆ, ಫಸ್ಟು ನೀವು ಸೈಬರ್ ಸೆಂಟರ್ಗೆ ಹೋಗಿ ಅಥವಾ ಮೊಬೈಲಲ್ಲೇ ಹೋಗಿ ನೀವು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಪ್ಲಿಕೇಶನ್ನ ಎಡಿಟ್ ಮಾಡಬೇಕಾಗುತ್ತೆ. ಸೊ ಅಪ್ಲಿಕೇಶನ್ಸಲ್ಲಿ ಏನೆಲ್ಲ ಮಿಸ್ಟೇಕ್ಸ್ ಇದೆ, ಅಕಸ್ಮಾತ್ ನೀವೇನಾದರೂ ಸ್ಪೆಷಲ್ ಕೋಟಾನ ಮಿಸ್ ಮಾಡ್ಕೊಂಡಿದ್ರೆ ಅದನ್ನು ಎಡಿಟ್ ಮಾಡೋದ್ರಿಂದ ಆಗಿರ್ಬೋದು, ಅಥವಾ RD ನಂಬರ್ ತಪ್ಪಾಗಿದ್ರೆ ಅದನ್ನು ಎಡಿಟ್ ಮಾಡೋದ್ರಿಂದ ಆಗಿರ್ಬೋದು, ಅಥವಾ ನೇಮು, ಕ್ಯಾಶ್ ನೇಮು, ಈ ರೀತಿ ಡೀಟೇಲ್ಸ್ ಏನಾದರೂ ಮಿಸ್ ಆಗಿದ್ರೆ ಅದನ್ನು ಎಡಿಟ್ ಮಾಡ್ಬೋದು. ಸೊ ಇದೆಲ್ಲ ಎಡಿಟ್ ಆದಮೇಲೆ ಫೈನಲ್ ಪ್ರೊಸೆಸ್ ನೀವು ಗೌರ್ಮೆಂಟ್ ಕಾಲೇಜ್ಗೆ ವಿಸಿಟ್ ಮಾಡಬೇಕು. ಸೊ ಗೌರ್ಮೆಂಟ್ ಕಾಲೇಜ್ಗೆ ವಿಸಿಟ್ ಮಾಡಿದಾಗ ಅವರು ನಿಮ್ಮ ವೆರಿಫಿಕೇಷನಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದ್ದೀರಾ ಅದೆಲ್ಲ ಕರೆಕ್ಟಾಗಿದೆಯಲ್ವಾ ಅಂತ ಚೆಕ್ ಮಾಡ್ತಾರೆ. ಆಮೇಲೆ ನಿಮಗೆ ಒಂದು ವೆರಿಫಿಕೇಷನ್ ಸ್ಲಿಪ್ನ ಪ್ರೊವೈಡ್ ಮಾಡ್ತಾರೆ.
ಸೊ ಈ ಥರ ಇರುತ್ತೆ ಪ್ರೊಸೆಸ್ಸು. ನೀವು ಡೈರೆಕ್ಟಾಗಿ ಗೌರ್ಮೆಂಟ್ ಕಾಲೇಜ್ಗೆ ಹೋಗಬಾರ್ದು. ಫಸ್ಟು ಎಡಿಟ್ ಮಾಡಬೇಕು, ಆಮೇಲೆ ನೀವು ಗೌರ್ಮೆಂಟ್ ಕಾಲೇಜ್ಗೆ ಹೋಗಿ ಡಾಕ್ಯುಮೆಂಟ್ಸು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ, ಈಗ ಹೊಸ್ದಾಗಿ ಸಬ್ಮಿಟ್ ಮಾಡಿರ್ತಾರಲ್ಲ ಅವರು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡಬೇಕಾಗುತ್ತೆ. ಸೊ SC ST ಸ್ಟೂಡೆಂಟ್ಸು ಮೇಯ್ನಾಗಿ ನೀವು ಇನ್ಕಮ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಬೇಕು. ಸೊ ಇನ್ಕಮ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಲಿಲ್ಲ ಅಂದರೆ ನೀವು GM ಕ್ಯಾಟಗರಿಗೆ ಸೇರ್ತೀರಾ. ಇದೊಂದು ತುಂಬ ಇಂಪಾರ್ಟೆಂಟು, ಯಾಕಂದರೆ SCಗೂ ಮತ್ತು STಗೂ ಮತ್ತು GMಗೂ ತುಂಬ ವೇರಿಯೇಷನ್ಸ್ ಇದೆ ರ್ಯಾಂಕು. ನೀವು ಇದನ್ನು ಮಿಸ್ ಮಾಡಿಕೊಂಡ್ರೆ ಒಂದು ಗೋಲ್ಡನ್ ಆಪರ್ಚುನಿಟಿ ಮಿಸ್ ಮಾಡ್ಕೊಂಡಾಗೆ. ಸೊ ಈ ಒಂದು ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ. ಕೇಸ್ 1 ಹೇಳಿದ್ನಲ್ಲ, ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪು ಡೌನ್ಲೋಡ್ ಆಗ್ತಿಲ್ಲ ಅಂದರೆ ನೀವು ಗೌರ್ಮೆಂಟ್ ಕಾಲೇಜ್ ವಿಸಿಟ್ ಮಾಡಿ. ನಿಮ್ಗೆ ಏನಾದರೂ ವೆರಿಫಿಕೇಷನ್ ಸ್ಲಿಪ್ಪು ಡೌನ್ಲೋಡ್ ಆಗಿ ಏನಾದರೂ ಸ್ಲಿಪ್ಪಲ್ಲಿ ಮಿಸ್ಟೇಕ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಫಸ್ಟು ಎಡಿಟ್ ಮಾಡಬೇಕಾಗುತ್ತೆ. ಮೊಬೈಲಿಂದ ಆಗಿರ್ಬೋದು, ಅಥವಾ ಸೈಬರ್ ಸೆಂಟ್ರಿಂದ ಆಗಿರ್ಬೋದು, ಅಥವಾ ಅಪ್ಲಿಕೇಶನ್ನು ಎಲ್ಲ ನೀವು ಕಂಪ್ಲೀಟ್ ಆದಮೇಲೆ ಗೌರ್ಮೆಂಟ್ ಕಾಲೇಜ್ಗೆ ವಿಸಿಟ್ ಮಾಡಬೇಕು. ಏನಕ್ಕೆ, ನಿಮ್ಮ ಡಾಕ್ಯುಮೆಂಟ್ಸು ಕರೆಕ್ಟಾಗಿ ಇದೆಯಲ್ವಾ ಅಂತ ಅವರು ಚೆಕ್ ಮಾಡ್ತಾರೆ ಅಷ್ಟೇ. ಸೊ ಈ ಥರ ಇರುತ್ತೆ ಪ್ರೋಸೆಸ್ಸು. ಮತ್ತು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಈಗ ಡೌನ್ಲೋಡ್ ಆಗ್ತಿಲ್ಲ ಇರ್ಬೋದು, ಅಥವಾ ಏನಾದರೂ ಮಿಸ್ಟೇಕ್ಸ್ ಇರ್ಬೋದು, ಏನಾದರೂ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ, ಯಾಕಂದರೆ ಅಲ್ಲಿ ತುಂಬ ಅಪ್ಡೇಟ್ಸು ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಟೈಮ್ ಟು ಟೈಮು. ಆದ್ದರಿಂದ ಯಾರೆಲ್ಲ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಬೇಗ ಜಾಯ್ನ್ ಆಗಿ. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ.